ನೋಡ್ರಿ ಪುರಾಣದೊಳಗೆ ಏನು ಬರ್ದಾರಂದ್ರೆ ಕಲಿಯುಗ ಆರಂಭ ಆದಮೇಲೆ 2,500 ವರ್ಷ ಗತಿಸಿ ಹೋದ್ಮೇಲೆ ಈ ಗ್ರಾಮ ದೇವತೆಗಳು ಅಂತ ಬರ್ತಾರ. ಮೊದಲು ಇಲ್ಲಿ ಊರಾಗ ದೇವತೆಗಳು ಗ್ರಾಮ ದೇವತೆಗಳು. ಹೌದು. ದೇವತೆಗಳು ಊರಾಗ ತಿರುಗಾಡ್ತಿದ್ರು. ರಾತ್ರಿ ಕಾತ್ಲಾತಪ್ಪ ಅಂದ್ಬಿಟ್ಲೆ ಅವ್ರು ತಿರುಗಾಡಕತ್ತಿದ್ರು. ಹಿಂಗಾಗಿ ಎಲ್ಲ ಬಾಗಿಲ ಮುಚ್ಕೊಂಡು ಕುಂದಿರ್ತಿದ್ರು. ಇದು ಯಾವಾಗಪ್ಪ ಅಂದ್ರೆ ಕಲಿಯುಗ ಸ್ಟಾರ್ಟ್ ಆದ 2,500 ವರ್ಷದ ತನಕ ಈ ವ್ಯವಸ್ಥೆ ಇತ್ತು. ಈ ಕೆಲವೊಂದಿಷ್ಟು ಎಲ್ಲರೂ ಸಿನಿಮಾದೊಳಗೋ ಅಥವಾ ಯಾವುದೋ ಒಂದು ಕತೆ ಒಳಗೆ ಕೇಳಿರ್ತಾರೆ ನೋಡ, ಏನಂತ ಈಗ ದೇವಿ ಸಂಚಾರಕ್ಕೆ ಬರ್ತಾಳ, ಎಲ್ಲರೂ ಏನಪ್ಪ ಬಾಗಿಲ ಮುಚ್ಕೊಂಡು ಒಳಗೆ ಕುಂದ್ರಿ ಅಂತ. ಕೆಲವ್ರು ಹೇಳ್ತಾರೆ ಕೆಲವೊಂದು ಗುಂಡು ತೋಪುಗಳಲ್ಲಿ ಸಂಚಾರ ಇದ್ದಾಗ ಗೆಜ್ಜೆ ಸೌಂಡ್ ಆಗುತ್ತೆ, ಅಲ್ಲೆಲ್ಲ ಹೋಗ್ಬೇಡ್ರಿ. ಸಂಜೆ 6 ಗಂಟೆ ಆದಮೇಲೆ ಅಲ್ಲೆಲ್ಲ ತಿರುಗಾಡಬೇಡಿ ಅಂದರೆ ಇವ್ರಿಗೆ ಗೆಜ್ಜೆ ಸಪ್ಲ ಕೇಳಿಸುತ್ತೆ ಆ ಸೌಂಡು. ಕೆಲವೊಂದು ಸಂಚಾರ ಇರೋದು ಆ ಒಂದು ಶಬ್ದಗಳನ್ನ ಇವ್ರು ಕೇಳಿರೋ ಅನುಭವಗಳನ್ನ ಹಿರಿಯರು ಹೇಳಿರೋದು. ಸೊ ಈ ಒಂದು ವಿಚಾರ ಕೆಲವೊಂದು ಸಿನಿಮಾದೊಳಗೆ ಐತಿ, ಕೆಲವೊಂದಿಷ್ಟು ಕೇಳಿದ್ದು ಐತೆ. ಇಲ್ಲೇ ಈ ಟೈಮ್ನೊಳಗೆ ದೇವತೆಗಳು ತಿರುಗಾಡಕತ್ತಾರ, ಇವರೆಲ್ಲ ಅಡ್ಡಾಡ್ತಾರ ಅಂತೇಳಿ ಕೆಲವೊಂದು ಪುಸ್ತಕದೊಳಗೂ ನಾನು ಓದೇನೆ. ಹೌದು. ಅದು ಕಲಿಯುಗ ಚಾಲುವಾಗಿ 2,500 ವರ್ಷದವರೆಗೂ ಮಾತ್ರ ಅದು ನಡೀತು. ಅಂದ್ರೆ ಆ ದ್ವಾಪರ ಯುಗ ತ್ರೇತಾಯುಗ ಟೈಮ್ನೊಳಗೆ ಅದು ಇನ್ನೂ ಹೆಚ್ಚಿತ್ತು. 2,500 ವರ್ಷ ಆದ ನಂತರ ಮುಂದೆ ಕಲಿ ಪ್ರಭಾವ ಹೆಚ್ಚಾಗುವಂಥದ್ದು. ಇಲ್ಲೆಲ್ಲ ಇದನ್ನ ವಾತಾವರಣ ನೋಡಿ ಅವರೆಲ್ಲ ಏನು ಮಾಡಿಬಿಟ್ರು, ಇನ್ನಿಲ್ಲರು ಸಾಕು ಅಂತೇಳಿ ತಮ್ಮ ಜಾಗ ತಮ್ಮ ಲೋಕಕ್ಕೆ ಹೋಗ್ಬಿಟ್ರು. ಸೊ ಭೂಮಿಯಲ್ಲಿ ಇಲ್ಲ ಅವರು ತಮ್ಮ ಲೋಕಕ್ಕೆ ಹೋಗ್ಬಿಟ್ರು. ಇನ್ನೂ ಹೆಚ್ಚಿನ ಶಕ್ತಿ ಇರುವಂಥ ದೇವತೆಗಳು ಮಾತ್ರ ಇಲ್ಲಿ ಅದಾರ. ದೊಡ್ಡ ದೊಡ್ಡ ದೇವತೆಗಳು ಅದಾರಲ್ಲ ಅವರೆಲ್ಲ ಅದಾರ. ಈಗ ದೇವತೆಗಳು ಗಣ ಉಪಗಣ ಅವೆಲ್ಲ ಹೋದವು, ಹೋಗ್ಬಿಟ್ರು ಅವರು. ಈಗ ಸದ್ಯ ಏನಾಯ್ತಲ್ಲ, ತಿರುಗಾಡ್ತಾರಲ್ಲ ಕೆಲವು ಕಡೆ. ಕೆಲವೊಂದು ಕಡೆ ಏನಪ್ಪ ಅಂದ್ರೆ ಅವು ದೇವತೆಗಳು ಇರಂಗಿಲ್ಲ, ಭೂತ ಇರ್ತಾವು. ಇನ್ನು ಕೆಲವು ಮಂದಿ ಹೇಳ್ತಾರೆ ನಾನು ಕೂಡ ಏನಪ್ಪ ಅಂದ್ರೆ ನಾರಾಯಣ ಮಾತಾಡಕತ್ತಿದ, ನಾನು ಕೂಡ ದೇವಿ ಮಾತಾಡಕತ್ತಿಲ್ದು, ನಾನು ಕೂಡ ಏನಪ್ಪ ಅಂತ ಕೃಷ್ಣ ಪರಮಾತ್ಮ ಎದ್ದು ಬಂದು ಮಾತಾಡಕತ್ತಿದ, ನಾನು ಕೂಡ ಗುಡಿ ಹಾಕೊಂಡು ಸಿದ್ಧಾರೂಢನ ಎದ್ದು ಬಂದು ಮಾತಾಡಕತ್ತಿದ ಅಂತ ಹೇಳ್ತಿರ್ತಾರಲ್ಲ. ಅವೆಲ್ಲ ಅವ್ರು ಇರಂಗಿಲ್ಲ, ಭೂತ ಇರ್ತಾವು. ಮತ್ತೆ ಅವ್ರ ಧ್ಯಾನದಲ್ಲಿ ಆ ಥರದ್ದು ಒಂದು ರೂಪ ಕಾಣಿಸೋ ಥರ ಮಾಡ್ತಾರೆ. ಧ್ಯಾನದೊಳಗೆ ಆ ಥರ ರೂಪ ಕಂಡ್ರೆ ಭೂತನ ದರ್ಶನ ಕೊಡುತ್ತೆ. ಅಲ್ಲಿ ಆ ರೂಪದಲ್ಲಿ ಬರುತ್ತೆ, ಮಾರುವೇಷದಲ್ಲಿ ಬರುತ್ತೆ. ಅದೇ ರೂಪದಾಗನ ಬರ್ತಾರೆ. ಸಿದ್ಧಾರೂಢ್ರಿ ಹಂಗಾದ್ರೆ ಅದೇ ರೂಪದಾಗ ಬಂದು ಮಾತಾಡುತ್ತಾ. ಸೊ ಅದು ಮಾರುವೇಷ, ಅದು ವೇಷ ಹಾಕೊಂಡು ಬಂದಿರೋ ಥರ ಆಯಿತು. ಭೂತಕ್ಕೆ ನಾನಾ ರೀತಿ ಆಕಾರ ತಾಳೋ ಶಕ್ತಿ ಐತಿ. ಬಂದವನು ಸಾಧನೆ ಮಾಡುವಂಥ ಸಾಧಕ ಗುರ್ತಿಡಿಬೇಕದನ್ನ. ಅದೇನು ಭೂತ ಆಯ್ತೋ ಏನು ನಿಜವಾಗಿ ಸಿದ್ಧಾರೂಢನ ಅದನೋ ಅಥವಾ ಇನ್ನೇನಪ್ಪ ಆದಿಶಕ್ತಿನ ಅದೋಳ ಅಂತ ಇವನು ಗುರ್ತಿಡಿಬೇಕು. ಇವ್ ಬುದ್ಧಿ ಬೇಕದ. ಸೊ ಇವನು ಕರೆಕ್ಟಾಗಿ ಗುರ್ತಿಡಿದಿಲ್ಲ ಅಂದ್ರೆ ಅಲ್ಲಿ ಮೋಸ ಆತಾನೆ. ಅಲ್ಲಿ ಮೋಸ ಆಕತಿ. ಅದು ಏನೇನೋ ಹೇಳ್ಕೊಂತ ಹೋಗತ್ತೆ. ನನ್ನ ಹತ್ರನ ಇಲ್ಲಿ ಎಷ್ಟೋ ಮಂದಿ ಬಂದು ಹೋಗ್ಯಾರಲ್ಲ, ಒಬ್ಬ ಯಾವನೋ ದತ್ತಾತ್ರೇಯ ಮಾತಾಡ್ತಾನೆ ನನ್ನ ಕೂಡ ಅಂದ. ಲಾಸ್ಟಿಗೆ ಅದು ಹಿಂದಾಗಡೆ ಅದನ್ನು ಪೂರ್ತಿ ಚೆಕ್ ಮಾಡಿ ಗೊತ್ತಾತ, ಅವನು ಕೂಡ ಮಾತಾಡಕತ್ತಿರೋದು ಭೂತ. ಅವನು ತಪ್ಪು ತಿಳ್ಕೊಂಡ. ಕೆಲವೊಂದಿಷ್ಟು ಅವ ಹೇಳುವಂಥ ಮಾತು ನಡಿಲಿಲ್ಲ. ದೇವತೆಗಳು ಹೇಳೋ ಮಾತು ನಡೆಯಂಗಿಲ್ಲ, ನಡಿಬೇಕಲ್ಲ. ಮತ್ತೆ ಇಲ್ಲಿ ತಪ್ಪೆ ಬಂದ್ಮ್ಯಾಗ ಅದು ಭೂತನ ಅದು. ಅಂದ್ರೆ ಆ ವೇಷದಲ್ಲಿ ಇಲ್ಲಿ ಮೋಸ ಮಾಡೈತೆ. ಇನ್ನು ಒಬ್ರು ಬಂದವ್ರು, ದೇವಿ ಏನಪ್ಪ ನಮ್ಮ ಕೂಡ ಮಾತಾಡ್ತಾಳ ಅಂತೇಳಿ, ದೇವಿ ಕಾಣ್ತದ್ಲಂತ ಮಾತಾಡ್ತಾರ. ಹಿಂಗೆ ದೇವಿ ಅಡ್ಡಾಡೋದು ಕಾಣ್ತೈತಿ ಅಂತ ಹೇಳ್ತಿದ್ರು. ಅದನ್ನು ಕೆಲವೊಂದಿಷ್ಟು ಅವ್ರು ಹೇಳುವಂಥ ಸ್ಟೇಟ್ಮೆಂಟ್ಸ್ ಬರ್ತಾವಲ್ಲ, ಹೇಳಿಕೆಗಳು, ಅವು ತಪ್ಪೆವು ಅಥವಾ ಸುಳ್ಳಾಗ್ಯಾವು ಅಂತಂದ್ರೆ ಅದು ದೇವಿ ಅಲ್ಲದು, ದೆವ್ವನ ಅದು. ಮತ್ತು ದೆವ್ವಕ್ಕೂ ಸಹಿತ ಕೆಲವೊಂದಿಷ್ಟು ವಿಚಿತ್ರ ಶಕ್ತಿಗಳು ಇರ್ತಾವೆ. ಕೆಲವು ಕೆಲಸ ಮಾಡಿಕೊಡ್ತವೆ, ಕೆಲವೊಂದು ಕೆಲಸ ಮಾಡ್ತಾವೆ, ಕೆಲವೊಂದಕ್ಕೆ ಮಾಡಕ್ಕೆ ಬರಂಗಿಲ್ಲ. ಇನ್ನು ಕೆಲವೊಂದಿಷ್ಟು ಏನಿರ್ತಾವೆ ಅಂದ್ರೆ ಈಗ ಪಂಜಾ ಹೊರ್ತಾರಲ್ಲ, ಪಂಜಾ. ಹೌದು. ಈ ಮುಸಲ್ಮಾನರು ಇದ್ರಾಗ ಹೌದೌದು, ಅದು ಏನಾಯ್ತು ಇವ್ರು ದೇವರು ಅಂತ ಹೇಳ್ತಾರೆ. ದೇವರು ಅಂದ್ರೆ ಅದನ್ನು ಅವ್ರ ಧರ್ಮದವ್ರ ಒಪ್ಪಂಗಿಲ್ಲ, ಅದನ್ನ ದೇವ್ರಂತ. ಅವ್ರ ಧರ್ಮದವ್ರ ಅದನ್ನ ದೇವ್ರಂತ ಒಪ್ಪಂಗಿಲ್ಲ. ಯಾಕಂದ್ರೆ ದೇವ್ರ ನಿರಾಕಾರ ಅಂತ ಹೇಳ್ತಾರೆ ಅವ್ರು. ನಿರಾಕಾರ. ಹೌದು. ಈಗ ಅಲ್ಲಿ ಏನಾಕತಿ ಅಂದ್ರೆ ಅವ್ರ ಮೈಯಾಗ ದೇವ್ರು ಬಂದತಿ ಅಂತಂದು ಹೇಳ್ತಾರೆ. ಇಲ್ಲಿ ನಮ್ಮಲ್ಲಿ ಕೆಲವೊಂದು ಕಡೆ ಹೇಳ್ತಾರೆ, ತುಳುನಾಡು ಕಡೆ ಅಂದ್ಬಿಡ ಅವ್ನು ಭೂತಾರಾಧನೆ ಅಂತ ಐತಿ, ಅದಕ್ಕೆ ಹೆಸರು ಐತಿ ಭೂತಾರಾಧನೆ ಅಂತಾನೆ. ಅದಕ್ಕೇನು ಹೆಸರು ಇಡುವಂಗೇ ಇಲ್ಲ. ಯಾಕೆ ಇಡುವಂಗಿಲ್ಲ ಅಂದ್ರೆ ಅವ್ರ ಹೆಸರು ಹೇಳ್ತಾರಲ್ಲ ಭೂತಾರಾಧನೆ ಅಂತ. ಹೌದು. ಅವು ಶಿವನ ಗಣಗಳು. ಅವು ತುಳುನಾಡು ಕಡೆ ಏನು ಮಾಡ್ತಾರಲ್ಲ, ಶಿವನ ಗಣಗಳು. ಶಿವನ ಗಣ ಅಂದ್ರೆ ಭೂತಾನ ಇರ್ತಾವೆ. ಹೌದು. ಅದನ್ನ ಅವ್ರು ಉಪಾಸನೆ ಮಾಡ್ತಾರೆ ಅಲ್ಲಿ. ಮತ್ತೆ ಕೇರಳ ಸೈಡ್ ಇಲ್ಲೇನು ಕೆಲವೊಂದಿಷ್ಟು ಇವೇನಿರ್ತಾವಲ್ಲ ಪಂಜಾಗಳು, ಪಂಜಾ, ಇದ್ರೊಳಗೂ ಆ ಪಂಜಾ ಯಾವ ಹೊತ್ತಿರ್ತಾನೆ ಅವನೊಳಗೆ ಭೂತನ ಸೇರಿರ್ತೈತೆ. ಈಗ ಅದ್ರೊಳಗೆ ನಿಜವಾಗಿ ದೇವರ ಬಂದಿದ್ದ ಕರೆ ಇದ್ರ, ಈಗ ಒಂದು ವಸ್ತು ತೊಗೊಂಡೋಗಿ ಎಲ್ಲೇ ಯಾವುದೋ ಒಂದು ಜಾಗದಾಗ ಇಡುತ್ತ, ಆ ಜಾಗದಾಗ ಇಂತಲ್ಲೇ ಇಟ್ಟನ ಇದನ್ನ ಇಟ್ಟನ ಅಂತ ಹೇಳವು ಯಾವಾರ ಹೇಳ್ತಾವನ ಅದು ಒಪ್ಪಬೇಕು, ಹೇಳೋದಿಲ್ಲ. ಆದ್ರೆ ಅವು ಕೆಲವೊಂದಿಗೆ ಶಕ್ತಿ ಇರ್ತೈತಿ. ಬೆಂಕಿ ಹಿಡಿದು ಹಿಂಗೆ ಕೈಲಿ ತೂರಾಗಿತ್ತವು. ಕೆಲವೊಂದು ಹೌದು ಯಾವ್ದು ಅಲ್ಲಿ ಯಾವ್ದು ಕೂಡ ಮಂದಿ ಮುಂದೆ ನಿಂತು ಹೇಳ್ತಾವು. ಮತ್ತು ಇನ್ನೇನೈತಿ, ಸ್ವಲ್ಪ ಮಟ್ಟಿಗೆ ಆಧ್ಯಾತ್ಮಿಕ ಶಕ್ತಿ ಇರ್ತೈತಿ. ಈಗ ಯಾವ್ದಾರು ರೋಗ ಬಂದಿದೆ ಹಿಂಗೆ ಕೈ ಇಟ್ಟರೆ ಆರಾಮ ಮಾಡುವಂಥದ್ದು. ಭೂತಕ್ಕೆ ಕೆಲವೊಂದು ಶಕ್ತಿ ಇರಂಗಿಲ್ಲ ಅಂತ ಅಲ್ಲಿ ಇರ್ತೈತಿ. ಕೆಲಸ ಒಳ್ಳೇದು ಮಾಡ್ತವೆ. ದೇವತೆಗಳಿಗೆ ಎಷ್ಟು ಶಕ್ತಿ ಐತಿ ಅದರಂದು 20-25% ಶಕ್ತಿ ಭೂತಕ್ಕೆ ಇರುತ್ತೆ.
ದೇವತೆಗಳದಾರಲ್ಲ ಈಗ, ಹೌದು, ಅವರಲ್ಲಿ ಇರುವಂಥ ಅದ್ರೊಳಗೆ 100 ಭಾಗ ಶಕ್ತಿ ಒಳಗೆ 20-25% ಎಲ್ಲ ಭೂತಗಳಿಗೆ ಇರುತ್ತೆ. ಅದ್ರಾಗ ಬ್ರಹ್ಮ ರಾಕ್ಷಸ ಮತ್ತು ವೇತಾಳ ಬರ್ತಾವಲ್ಲ, ಅದ್ರ ಶಕ್ತಿ ಇನ್ನೂ ಹೆಚ್ಚು. ಸೊ ಇನ್ನೂ ಬೆಟರ್ ಹೆಚ್ಚಾಗತ್ತೆ. ಅವಾಗ ಇವ್ರು ಏನು ಮಾಡ್ತಾರಂದ್ರೆ, ಒಂದು ವೇತಾಳ ಸ್ವರ್ಗ ಲೋಕದ ಬಾಗಲ್ ತನಕ ಹೋಗಿ ಬರುವ ಶಕ್ತಿ ಇರುತ್ತೆ ಅದಕ್ಕೆ. ಸ್ವರ್ಗದ ಒಳಗೆ ಹೋಗಂಗಿಲ್ಲ, ಅಲ್ಲಿವರೆಗೂ ಹೋಗೋಷ್ಟು ಬಾಗಲ್ ತನಕ ಹೋಗೋ ಶಕ್ತಿ ಇರುತ್ತೆ. ಮತ್ತು ಹಿಂಗಿದ್ದ ಮೇಲೆ ದೇವತೆಗಳ ಅರ್ಧ ಪವರ್ ಅದಕ್ಕೆ ಐತೆ ಅಂದಾಗ ಆತಲ್ಲ, ಐತಲ್ಲ. ಅದನ್ನು ಉಪಯೋಗ ಮಾಡ್ಕೊಂಡು ಇಲ್ಲಿ ಜನಸಾಮಾನ್ಯರದ್ದು ಏನಪ್ಪ ಅಂದ್ರೆ ಒಂದು ಸ್ವಲ್ಪ ಏನೋ ಒಳ್ಳೇದು ಕೆಟ್ಟದ್ದು ಅಥವಾ ಏನಾದ್ರು ರೋಗ ರೋಜನ ಆರಾಮ ಮಾಡಿದ್ರಂದ್ರೆ, ಇವ್ರ ದೇವ್ರ ಅಂದ್ರೆ ಇಲ್ಲಿ ಇವ್ ಕೂಡ ಮಾತಾಡತ್ತಲ್ಲ, ಅದು ದೇವ್ರ ಅಂತ ತಿಳ್ಕೊಂತಾರ. ಅದು ಅಸಲಿ ಒಳಗೆ ದೇವ್ ಇರುತ್ತೆ, ದೊಡ್ಡ ದೇವ. ಏನು ಕೆಲವು ಮಂದಿ ಜಿನ್ ಅಂತ ಇಟ್ಕೊಂಡಿರ್ತಾರ. ಜಿನ್ ಅಂದ್ರೆ ಭೂತ. ಹೌದು. ಅದು ಏನು ಮಾಡ್ತೈತೆ ಅಂದ್ರೆ, ಈ ಕೆಲವು ಮಂದಿ ಭವಿಷ್ಯ ಕೇಳಕ್ಕೆ ಬರ್ತಾರ. ಏನು ಹೇಳ್ತೈತಿ, ಹಿಂಗಾಗತ್ತಾ, ಮುಂದೆ ನಿಮ್ಮ ಭವಿಷ್ಯ ಹೆಂಗೈತೆ ಅಂತ ಹೇಳ್ತಾರೆ. ಅಥವಾ ಹಿಂಗೈತೆ ನಿಮ್ಮ ಭೂತ ಕಾಲದೊಳಗೆ ಇಂಥ ಘಟನೆ ನಡೆದಿತ್ತು, ಅದರಿಂದ ಹಿಂಗೆ ತೊಂದರೆ ಆಗೈತೆ ಅಂತ ಹೇಳ್ತಾರಲ್ಲ, ಅವೆಲ್ಲ ಕರೆ ಇರ್ತಾವೆ. ಅದನ್ನು ಕೇಳ್ಕೊಂಡು ಅವು ಹೇಳ್ತಿರ್ತಾನೆ, ಅಥವಾ ಅದು ಹೇಳ್ತಿರುತ್ತೆ. ಅದು ಇವ್ರು ಏನು ತಿಳ್ಕೊಂಡ್ಬಿಡ್ತಾರ, ಅವ್ರು ಕೂಡ ದೇವ್ರು ಮಾತಾಡಕತ್ತಾರ ಅಥವಾ ಯಾವುದೋ ದೊಡ್ಡ ಗುರುಗಳು ಅವ್ನು ಕೂಡ ಮಾತಾಡಕತ್ತಾರ ಅಂತ ತಿಳ್ಕೊಂತಾರ. ಅದು ಏನೇ ಇರಂಗಿಲ್ಲ, ಯಾವುದೋ ಭೂತನ ಅದು. ಮತ್ತು ಅದನ್ನು ಭೂತ ಉಪಾಸನೆ ಮಾಡಿ ಮಾಡಿ ಸತ್ಯ ನಂತರ ಇವನು ಭೂತನ ಹಾಕನ. ಹೇಳ್ತಾ ಇರ್ತಾನಲ್ಲ ಅವನು ಅದ ಹಾಕನ. ಕೃಷ್ಣ ಪರಮಾತ್ಮ ಭಗವದ್ಗೀತೆ ಒಳಗೆ ಏನು ಹೇಳೋಣ, ಭೂತ ಪ್ರೇತಗಳನ್ನ ಆರಾಧನೆ ಮಾಡೋರು ಅವ್ರನ್ನ ಭೂತನ ಸೇರ್ತಾರ, ಅಂದ್ರೆ ಅದ ಹಾಕ್ತಾರ. ಯಕ್ಷ ರಾಕ್ಷಸರನ್ನ ಆರಾಧನೆ ಮಾಡೋರು ಅವರು ಅದ ಹಾಕ್ತಾರ, ಅದನ್ನ ಸೇರ್ತಾರ. ದೇವತೆಗಳನ್ನ ಆರಾಧನೆ ಮಾಡೋರು ಅದನ್ನು ಅಲ್ಲೇ ಸೇರ್ತಾರೆ, ಅವ್ರು ಹಾಕ್ತಾರ. ಪಿತೃಗಳನ್ನು ಪೂಜೆ ಮಾಡೋರು, ಪಿತೃಗಳನ್ನ ಆರಾಧನೆ ಮಾಡೋರು ಅವರು ಪಿತೃಲೋಕಕ್ಕೆ ಹೋಗ್ತಾರ, ಪಿತೃಗಳು ಹಾಕಾರ. ಪ್ರತಿಯೊಂದಕ್ಕೂ ಒಂದು ಹೇಳ್ಯಾರಿಲ್ಲ ಅವರು. ಹೌದು. ಹಾಗೆ ನನ್ನ ಆರಾಧನೆ ಮಾಡೋರು ನನ್ನ ಸೇರ್ತಾರ ಅಂತ ಹೇಳೋಣ. ಅದ ಮಾತ ಇಲ್ಲಿ ಅನ್ವಯಿಸುತ್ತೆ. ಸೊ ಏನನ್ನು ನಾವು ಬಯಸ್ತಿರ್ತೀವಿ, ಏನನ್ನು ಆರಾಧನೆ ಮಾಡ್ತಿರ್ತೀವಿ, ನಾವು ಮೂಲ ಸತ್ತ ಮೇಲೆ ಅದೇ ಜಾಗ. ಈಗ ಒಂದು ಭೂತ ಏನಪ್ಪ ಅಂದ್ರೆ ಒಂದು ದೇವ್ರು ಅಂತ ಹೇಳಿ ಹಿಡ್ಕೊಂತಾರ. ಅದು ಅಸಲಿ ಭೂತ ಇರುತ್ತೆ, ಅದ್ರೊಳಗೆ ಭೂತನ ಪ್ರವೇಶ ಹಾಕಿರುತ್ತೆ. ಅದನ್ನ ಹಿಡ್ಕೊಂಡ ಏನಪ್ಪ ರೀ ಊರಾಗ ಅಲ್ಲಿ ಇಲ್ಲಿ ತಿರುಗಾಡಿ ಲಾಸ್ಟಿಗೆ ಏನಪ್ಪ ಅಂದ್ರೆ ಒಂದು ಟೈಮ್ ಬಂದಿಂದ ಅವ್ನ ಆಯುಷ್ ಮುಗಿತ ಸತ್ತು ಹೋಗ್ತಾನ. ಸತ್ತು ಹೋದ್ಮೇಲೆ ಏನಾಕೈತೆ ಅಂದ್ರೆ, ಆ ಮೊದಲಿನ ಭೂತ ಇರುತ್ತಲ್ಲ ಅದು ಮುಕ್ತ ಆಗತ್ತದ, ಕರ್ಕೊಂಡು ಹೋಗುತ್ತೆ. ಅದೆಲ್ಲ ಮುಕ್ತ ಆಗತ್ತೆ ಅಂದ್ರೆ ಅದ್ರದ್ದು ಭೂತದ ಒಂದು ಸ್ಟೇಜ್ನಿಂದ ಅದು ಪಾರಾಗಿ ಮುಕ್ತ ಆಗತ್ತೆ. ಅದರ ಜಾಗಕ್ಕೆ ಇವ ಸತ್ತ ಭೂತ ಹಾಕನ ಅಲ್ಲಿ. ಸೊ ಹಿಂಗೆ ಇವ ಅಲ್ಲಿ ನಿಲ್ತಾನೆ. ಆಮ್ಯಾಗ ಅದ್ ಹಿಂದೆ ಯಾವ ಹೊರ್ತಾನಲ್ಲ ಹೆಂಗತೆ, ಸೊ ಅದು ಕಂಟಿನ್ಯೂ ಆಗ್ತಾ. ಆಮ್ಯಾಗ ಆ ಭೂತ ಯಾವ ಹೊರ್ತಾನ ಅವ್ನ ಒಳಗೆ ಪ್ರವೇಶ ಆಗತ್ತ. ಅವಾಗ ಇವ್ ದೇವ್ರ ಬಂದತ್ತೆ ಅಂತ ಕುಣಿದಾಡಕತ್ತಾರ ಇಲ್ಲಿ. ಅದೇನು ಯಾವ ದೇವ್ರು ಇರೋದಿಲ್ಲ ಅದು. ನಮ್ಮಲ್ಲಿ ಇಲ್ಲೊಬ್ರಿಗೆ ಆಗಿತ್ತು. ಏನಾಗಿತ್ತಪ್ಪ ಅಂದ್ರೆ ಅವ್ನು ಪಂಜ ಹಿಡ್ದಾನೆ ಹಿಂಗೆ ಕೈಯಾಗ. ಪಂಜ ಹಿಡ್ದಾನ ದೇವ್ರು ಬಂದತ್ತೆ ಅಂತೇಳಿ ಮಂದಿ ಎಲ್ಲರೂ ಹಿಂಗೆ ನೀರು ಹಾಕೋದು ಹೂವು ಹಾಕೋದು ನಡೆದತ್ತ. ಹಿಂಗೆ ಮಾಡ್ಕೊಂತಿದ್ದ ಟೈಮ್ನಾಗ ಓಡಾಡಕತ್ತಿದ. ಮುಂದೆ ಏನೈತಿ, ಅವು ಕೀಪ್ಯಾಡ್ ಫೋನ್ ಇರ್ತಾವಲ್ಲ, ಅವು ಕುಣದಾಡ ಮುಂದೆ ಅವ್ನು ಬಿತ್ತು ಕಿಸದಾಗಿದ್ದ ಹೊರಕ. ಅವ ಏನು ಮಾಡೋಣ, ಕೈಯಾಗ ಹೆಂಗೆ ಹಿಡ್ಕೊಂಡ ಬುಡಕ್ಕ ಮಂದಿ ಕಾಲಾಗ ಫೋನ್ ಹುಡುಕಾಡಕತ್ತಾನ. ಫೋನ್ ಹಿಡ್ಕೊಂಡಿದ್ದು ಅದು ಅಂದ್ರೆ ಅದು ಮನುಷ್ಯನೇ ಆಯ್ತಲ್ಲ, ಹಾಸ್ಯ ಹುಡುಕಾಡಕತ್ತಾನ ಮುಗಿತದ ಅಷ್ಟೇ. ಮತ್ತೆ ಈ ಟೈಪ್ ಕೆಲವೊಂದರ ನಾಟಕ ಮಾಡೋರು ಇರ್ತಾರ. ಎಲ್ಲೇ ಒಬ್ಬರಿಗೆ ಅದರ ಒಂದು ಶಕ್ತಿ ಇರ್ತಲ್ಲ, ಅದು ಬಂದಿರುತ್ತೆ. ಅದು ಸಹಿತ ಭೂತನ ಇರುತ್ತೆ. ಮೊದ್ಲಿನ ಭೂತ ಹೊತ್ತು ಇದು ಸತ್ತದ ಭೂತಾಗಿ ಅಲ್ಲಿ ನಿಂತು, ಇನ್ನು ಮುಂದೆ ಇವ ಭೂತಾಗಿ ಇರ್ತಾನಲ್ಲ, ಇನ್ನು ಅವ ಸಾಯ್ತಾನ ಭೂತಾನ ಇರ್ತಾನವ. ಇವ ಸತ್ತ ತಕ್ಷಣ ಅದು ಮುಕ್ತಿ ಆಗತ್ತ, ಇದು ಭೂತಾಗಿ ಅಲ್ಲಿ ನಿಲ್ಲತ್ತ. ಹಿಂಗಾಗಿರೋದು ಇದು ಚೈನ್ ಇರ್ತದೆ. ಸೊ ಇದರಲ್ಲಿ ನಮಗೆ ತುಂಬ ಹೈಯೆಸ್ಟಾಗಿ ಕಾಣಿಸೋದು ಬ್ರಹ್ಮರಾಕ್ಷಸಿ, ಬೇತಾಳ, ಅದು ಲಾಸ್ಟ್, ಕುಟ್ಟಿ ಚೇತನ, ಅವೆಲ್ಲ ತಳಗ್ರಿ. ಸೊ ಇಂಥವೆಲ್ಲ ತುಂಬ ನಮಗೆ ಈ ಒಂದು ಪ್ರಪಂಚದಲ್ಲಿ ಇವು ತುಂಬ ದೊಡ್ಡ ಶಕ್ತಿಗಳು ಅನ್ನೋ ಥರ ಕಾಣಿಸ್ತವೆ. ಸೊ ಇವುಗಳ ಬಗ್ಗೆ ತಿಳಿಸಿ ಇವ್ರಿಗೆ. ಅದನ್ನು ಹಿಂದೆ ಹೇಳಿ ಮುಗಿಸೇನ್ರಿ, ಮಾಡಿದಿರಲ್ಲ, ಏನು ಮುಗಿದೋಗ್ಬಿಟ್ಟವ ಮಾತಾಡಿ. ಸರಿ, ಹಾಂ, ಇದು ಓಕೆ. ನೆಕ್ಸ್ಟ್ ತೊಗೊಂಡು ಇನ್ನೊಂದು ಏನದು ಕುಟ್ಟಿ ಚಾತನ, 12 ವರ್ಷದ ಅಳಿಗಿನ ಮಕ್ಕಳು ಸತ್ತಿರ್ತಾವಲ್ಲ, ಅವಾಗ ಕುಟ್ಟಿ ಚಾತನ ಹಾಕವ್ರು, ಸಣ್ಣ ಮಕ್ಕಳು. ಹಾಂ, ಅದನ್ನು ಬಹುಶಃ ನಾ ಹಿಂದಿನ ಹೇಳಿರಕ್ಕಿಲ್ಲ. ಇದರಲ್ಲಿ ಹೇಳಿಲ್ಲ, ಕುಟ್ಟಿ ಚೇತನ ಹೇಳೇ ಇಲ್ಲ ನೀವು. ಅದನ್ನು ಹೇಳಿದ್ನಲ್ಲ, ಇಷ್ಟ ಅದು ಅಷ್ಟೇ, ಅಷ್ಟ ಅದು ಸಣ್ಣ ಮಕ್ಕಳಾಗಿ ಇರ್ತವೆ. ಹಾಂ, ಅದರಲ್ಲಿಂದ ಕೆಲಸ ಮಾಡಿಸ್ತಿರ್ತಾರ. ಮತ್ತು ಇನ್ನೇನಪ್ಪ ಅಂದ್ರೆ ಅದ್ರದ್ದೊಂದು ವಸ್ತು ಇರ್ತಂತ, ಅದು ಪ್ರತಿ ಅಮಾವಾಸ್ಯೆಗೊಮ್ಮೆ ಅದನ್ನು ತೆಗೆದು ಅದು ಹೊರಗಿಟ್ಟು ಸ್ನಾನ ಮಾಡುತ್ತೋ ತಿಂಗಳಿಗೊಮ್ಮೆ. ಅವಾಗ ಅದನ್ನು ಕೆಲವು ಮಾಂತ್ರಿಕರು ಅದನ್ನು ತೊಗೊಂಡು ತಮ್ಮ ಹತ್ರ ಇಟ್ಕೊಂತಾರೆ. ಅದು ಅವ್ರ ಹತ್ರ ಇತ್ತಪ್ಪ ಅಂದ್ರೆ ಅದು ಎಲ್ಲಿ ಹೋಗಲ್ಲ, ಇವ್ರು ಸುತ್ತಾರ್ದನೇ ಇರುತ್ತೆ. ಸೊ ಇವ್ರು ಹೇಳಿದ ಕೆಲಸ ಮಾಡುತ್ತೆ, ಇವ್ರು ಹೇಳಿದ ಕೆಲಸ ಮಾಡಬೇಕು. ಯಾಕಂದ್ರೆ ಅದಕ್ಕೆ ಮೂಲ ಸಂಬಂಧಪಟ್ಟದ ಒಂದು ವಸ್ತುನ ಇವ್ರು ಹಿಡ್ಕೊಂಡ್ಬಿಟ್ಟಿರ್ತಾರೆ. ಅದು ಆ ಟೈಮ್ನಾಗ ತೆಗಿತೈತೆ ಅಂತದ್ದು ಹೊರಗೆ ಸ್ನಾನಕ್ಕೆ. ಹಾಂ, ತೆಗೆದು ಅದನ್ನ ಇಟ್ಟು ಸ್ನಾನ ಮಾಡಿ ಬರ್ತಾರೆ ತಿಂಗಳಿಗೊಮ್ಮೆ. ಆ ಟೈಮ್ನಾಗ ಅದನ್ನ ನೋಡಿ ಹಿಡ್ಕೊಂಡ್ಬಿಡ್ತಾರೆ ಅವರು ಮಂತ್ರಶಕ್ತಿಯಿಂದ. ಆಮ್ಯಾಗ ಅವ್ರಗಳಿಂದ ಕೆಲಸ ತೊಗೊಳಕತ್ತಾರ. ಅದು ಮುಂದೆ ಹಿಂಗೆ ಕೆಲಸ ತೊಗೊತಿರ್ಬೇಕಾದ್ರೆ ಇವ್ರ ಕೆಲಸನ ಮಾಡಿನೇ ಕೊಡ್ತಿರುತ್ತೆ. ಅದು ಕೆಲವೊಬ್ರು ಕಣ್ಣಿಗೆ ಕಾಣ್ತೈತಿ, ಕೆಲವೊಬ್ರು ಕಣ್ಣಿಗೆ ಕಾಣುತ್ತೆ.